ಇವತ್ತು ಮತ್ತು ನಿನ್ನೆ ದಿನದ ಹೋರಾಟ ಅಲ್ಲ ಸರ್, ಇದು ಸತತ 20-30 ವರ್ಷಗಳಿಂದ ಮಾಡ್ತಕ್ಕಂತ ಇದು ಹೋರಾಟ ಸರ್. ನಾಳೆ ನಾಡಿದ್ದು ಅಂದ್ರೆ ಯಾರು ಸರ್ ಇಲ್ಲಿ ಎಲ್ಲ ಮಹಿಳಾ ಉಪನ್ಯಾಸಕರು ಇವತ್ತು ಇಲ್ಲೇ ಮಕ್ಕೊಳ್ತಾರೆ, ಬರ್ಲಿಕ್ಕೆ ಇಲ್ಲಿ ಮುಗಿಯೋವರೆಗೂ ಆ ದೇಶದ ಮುಗಿಯೋವರೆಗೂ ಇಲ್ಲೇ ಮಕ್ಕೊಳ್ತಾರೆ. ಸಾವಾಗುತ್ತಾ? ಇಲ್ಲೇ ಸಾವು. ಮಣ್ಣು ಇಲ್ಲೇ ಮಾಡ್ರಿ, ನಮ್ಮ ಊರಿಗೆ ತಗೊಂಡ್ ಹೋಗ್ಬಿಡ್ರಿ, ನಮ್ಮ ಹೆಣಗಳ ಇಲ್ಲೇ ಮಣ್ಣು ಮಾಡ್ಬಿಡ್ರಿ ನಮ್ಮನ್ನೆಲ್ಲರನ್ನ ಇವತ್ತು ಮತ್ತು ನಿನ್ನೆ ದಿನದ ಹೋರಾಟ ಅಲ್ಲ ಸರ್, ಇದು ಸತತ 20-30 ವರ್ಷಗಳಿಂದ ಮಾಡ್ತಕ್ಕಂತ ಇದು ಹೋರಾಟ ಸರ್. ಇಲ್ಲಿರೋರು ಯಾರು ಕ್ವಾಲಿಫೈಡ್ ಇಲ್ಲ ಅಂತ ಹೇಳ್ತಿಲ್ಲ, ಕ್ವಾಲಿಫೈಡ್ ಇದಾರೆ, ನಾನ್ ಕ್ವಾಲಿಫೈಡ್ ಇದಾರೆ. ಆದ್ರೆ ಇವತ್ತು ನಮ್ ಹೋರಾಟ ಇರೋದು ಏನ್ ಗೊತ್ತಾ, ಇವತ್ತು ನಾನ್ ಕ್ವಾಲಿಫೈಡ್ ಇರೋರ್ನೆಲ್ಲರನ್ನೂ ಸಹ ಹೊರಗೆ ಹಾಕಿ ಓನ್ಲಿ ಕ್ವಾಲಿಫೈಡ್ ಏನು ಹೈಕೋರ್ಟ್ ಇಂದ ಆದೇಶ ಬಂತಲ್ಲ ಅದ್ರ ಪ್ರಕಾರ ಇವತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಿದರೆ, ಅವ್ರಿಗೆ ಆಲ್ರೆಡಿ ಜಾಯ್ನಿಂಗ್ ಕೊಟ್ಟಿದ್ದಾರೆ. ನಮ್ಮನ್ನ ಸೇವೆಯಿಂದ 8ನೇ ತಾರೀಕಿಗೆ ವಜಾಗೊಳಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ಇದೇ ಗವರ್ಮೆಂಟ್ ಸರ್ ಕಣ್ಣೀರ್ ಹಾಕಿದ್ದು ಇಲ್ಲಿ ನಮ್ ಬದುಕು ಸರ್, ನಮ್ದು ಹೋರಾಟ ಸರ್. ಇಲ್ಲಿ ಇದು 1 ದಿನದ್ದು 2 ದಿನದ್ದು ಬದುಕಿನ ಹೋರಾಟ ಅಲ್ಲ ಸರ್, ಇಡೀ 30 ವರ್ಷಗಳಿಂದ ಮಾಡಿರ್ತಕ್ಕಂತ ಹೋರಾಟ ಸರ್. ನಾವ್ ಇನ್ನೇನ್ ಭಿಕ್ಷೆ ಬೇಡ್ತಾ ಇಲ್ಲ. 2,000 ರೂಪಾಯಿ ಕೊಡಿ ಅಂತ ಯಾರು ಹೋಗಿ ಸವಲತ್ತು ಕೇಳ್ಕೊಂಡಿದ್ದಿಲ್ಲ. ಮನೆಗೆ ಬಂದು ಓಟ್ ಕೇಳಿ ಓಟ್ ಹಾಕೊಂಡು ತಮ್ಮ ಪ್ರಣಾಳಿಕೆ ಹೇಳಿದ್ರು, ಏನನ್ನ ಅತಿಥಿ ಉಪನ್ಯಾಸಕರನ್ನ ನಾವು ಕಾಯಂಗೊಳಿಸ್ತೀವಿ ಅನ್ನೋದು ಸರ್ಕಾರದ ಒಂದು ಪ್ರಣಾಳಿಕೆ ಆಗಿತ್ತು. ಈಗ ಎಲ್ಲೋಯ್ತು ಆ ಪ್ರಣಾಳಿಕೆ? ಕೊಟ್ಟು ಮಾತೆಲ್ಲೋಯ್ತು? ಎಲ್ಲಾ ಸಭೆಗಳು ಹೇಳ್ತಾರೆ ಸಿದ್ದರಾಮಯ್ಯ ನಾವು ಕಾಯಂ ಮಾಡ್ತೀವಿ ಅಂತ ಹೇಳ್ದ, ಮೊನ್ನೆನೇ ಹೇಳ್ದ ಕಾಯಂ ಮಾಡ್ತೀನಿ. ಎಲ್ಲಿ ಮಾಡಿದಾನೆ ಸರ್ ಕಾಯಂ ಮಾಡ್ತಿ? ಇಷ್ಟು ಜನ ಬೀದಿಗೆ ತಳ್ಳಿ, ಇಷ್ಟು ಜನ ಕಣ್ಣೀರಿಗೆ ನೋಡಿ ಕಾಯಂ ಆಗಿದ್ದಾರೆ ಸರ್. ಇದು ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕ. ಇಷ್ಟು ಜನರ ಬದುಕನ್ನ ಹಾಳ್ಗೆಡವಿ ತಮ್ಮ ಕುರ್ಚಿಗೋಸ್ಕರ ಜಗಳ ಮಾಡ್ತಾ ಇದೆ ಸರ್. 5 ವರ್ಷ ಸರ್ ಅವ್ರ ಕುರ್ಚಿ, ನಾವು 30 ವರ್ಷದಿಂದ ದುಡ್ದಿವಿ. ಆ 30 ವರ್ಷ ನಾವು ದುಡಿದಕ್ಕೆ ಬದ್ಧತೆ ಕೇಳ್ತಾ ಇದ್ವಿ. ಅವರು ಕಲ್ಲು ಓಟ್ ಹಾಕ್ಸಿ ಅದನ್ನ ಹಾಕ್ಸಿ ತಾವು ಸರ್ಕಾರಕ್ಕೆ ಬಂದು ಕುರ್ಚಿ ಓಡಾಡ್ತಾರಲ್ಲ, ತಾನ್ ಬೇಕು, ತನ್ನ ಮಕ್ಕಳಿಗೆ ಬೇಕು, ಫ್ಯಾಮಿಲಿಗೆಲ್ಲ ಬೇಕಂತ ಬರ್ತಾರೆ ಸರ್. ನಾವು ಈ 30 ವರ್ಷದಿಂದ ಬಂದು ಕುರ್ಚಿ ನಾವ್ ಹೆಂಗ್ ಬಿಟ್ಕೊಡ್ಬೇಕು ಸರ್? ನಾವು ಕುರ್ಚಿ ಕೇಳ್ತಾ ಇಲ್ಲ, ನಮಗ ಜೀವನ ರೂಪಿಸ್ಕೊಳಕ ಭದ್ರತೆ ಕೊಡಿ ಅಂತ ಕೇಳ್ತಾ ಇದೀವಿ ಸರ್. ನಮ್ ಬದುಕಂತೂ ಅತಂತ್ರ ಆಗಿದೆ. ಅಟ್ಲೀಸ್ಟ್ ನಮ್ಮ ಮಕ್ಕಳು ಬದುಕಾದ್ರೂ ಇರ್ಬೇಕಲ್ಲ ಸರ್. ಸರ್ವತ್ತ ಮಕ್ಕಳು ಕೇಳ್ತಾ ಇದೆ ಸರ್, ನಿಮ್ ಮುಂದೆ ಏನಾಗ್ತೇವ? ನಿನ್ನಂತೂ ಉಪನ್ಯಾಸಕ್ಕೆ ಆಗಲ್ಲವ ನಾನು. ನಿನ್ನೊಂದು ಬೀದಿಗೆ ಹೋದೆ, ರೋಡಿಗೆ ಇದೆ. ಮೊನ್ನೆ ಸರ್ ನಾನು ಚಾಕು ಹಿಡ್ಕೊಂಡು ಹೋಗಿದ್ದೆ ಸರ್, ಗದಗ್ನಾಗ ಕಟ್ ಮಾಡ್ಕೋಬೇಕಂತ ಎಲ್ಲರೂ ತಡೆದಿಲ್ಲ, ಜೀವ ಹೋದ್ರೆ ಬರಲ್ಲ ಅಂತೇಳಿ. ಯಾವಳಿ ಬೇಕು ಸರ್ ಈ ಜೀವ? ನಾವಿದ್ರೆ ಸರ್ ಜೀವ, ದುಡಿಮೆ ಇದ್ರೆ ಸರ್ ಜೀವನ. ಇಲ್ಲೊಂದು ನಾಯ್ಕಿಂತ ಹತ್ತಕ್ಕೆ ಸರ್ ನಮ್ ಬದುಕು. ನಮ್ಮ ಮಕ್ಕಳಿಗೆ ಒಂದು ಬೇಸಿಕ್ ನೀಡ್ಸ್ ಅನ್ನು ಕೊಡಕ್ಕೆ ನಮ್ ಕೈ ಕೊಡಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ತಂದ್ಕೊಟ್ಟಿರ್ತಕ್ಕಂಥ ಸರ್ಕಾರ ಇದೆ ಸರ್. ಇದು ನಾಚಿಕೆಗೇಡಿನ ಸರ್ಕಾರ ಸರ್. ಇಷ್ಟು ಜನರು ಅಲ್ಲಲ್ಲಿ ಕೇಳೋದು ಕೂಡ ಅವ್ರು ಬರ್ಬೇಕು. ಇವತ್ತು ಎಜುಕೇಶನ್ ಮಿನಿಸ್ಟರ್ ಬರ್ಬೇಕು, ಕಾನೂನು ಸಚಿವರು ಬರ್ಬೇಕು, CMO ಬರ್ಬೇಕು. ಇವತ್ತೇ ಎನಿ ಕಂಡೀಷನ್ ನಮಗೆ ಇದು ಕ್ಲಿಯರ್ ಆಗ್ಬೇಕು. ನಾಳೆ ನಾಡಿದ್ದು ಅಂದ್ರೆ ಯಾರು ಸರ್ ಇಲ್ಲಿ ಎಲ್ಲ ಮಹಿಳಾ ಉಪನ್ಯಾಸಕರು ಇವತ್ತು ಇಲ್ಲೇ ಮಕ್ಕೊಳ್ತಾರೆ, ಬರ್ಲಿಕ್ಕೆ ಇಲ್ಲಿ ಮುಗಿಯೋವರೆಗೂ ಆ ದೇಶದ ಮುಗಿಯೋವರೆಗೂ ಇಲ್ಲೇ ಮಕ್ಕೊಳ್ತಾರೆ. ಸಾವಾಗುತ್ತಾ? ಇಲ್ಲೇ ಸಾವು. ಮಣ್ಣು ಇಲ್ಲೇ ಮಾಡ್ರಿ, ನಮ್ಮ ಊರಿಗೆ ತಗೊಂಡ್ ಹೋಗ್ಬಿಡ್ರಿ, ನಮ್ಮ ಹೆಣಗಳ ಇಲ್ಲೇ ಮಣ್ಣು ಮಾಡ್ಬಿಡ್ರಿ ನಮ್ಮನ್ನೆಲ್ಲರನ್ನ. ಇವತ್ತು ಎಲ್ಲರೂ ನಾವು ಸಹಾಯಕ್ಕೆ ರೆಡಿ ಇದೀವಿ ಸರ್.